ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಧಾರ್ ಆ್ಯಪನ್ನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದರ್ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೊದಲು ನೀವು ಆಧಾರ್ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ಆಧಾರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲೋ ಆಧಾರ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ. ಇಲ್ಲಿ ಫಸ್ಟ್ ಆಪ್ಷನ್ ವಿಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಯಾಕಂತಂದರೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಮೊಬೈಲ್ ನಂಬರನ್ನು ಈ ಒಂದು ಆ್ಯಪಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಅಂದಾಗ ಆವಾಗ ಆ್ಯಪ್ ಪರ್ಮಿಷನ್ ಕೇಳುತ್ತೆ. ಆವಾಗ ನೀವು ಸೆಟ್ಟಿಂಗ್ಸಿಗೆ ಹೋಗಿ ಪರ್ಮಿಷನನ್ನು ಅಲೋ ಮಾಡಬೇಕಾಗುತ್ತೆ ಆಯಿತಾ. ಆದ್ದರಿಂದ ಇವಾಗಲೇ ಈ ಒಂದು ಆ್ಯಪಿಗೆ ಅಲೋವನ್ನು ಕೊಟ್ಬಿಡಿ. ಹಾಗೆ ನೆಕ್ಸ್ಟ್ ಅಲೋ ಆಧಾರ್ ಟು ಸೆಂಡ್ ಯು ನೋಟಿಫಿಕೇಷನ್ಸ್ ಅಂತ. ನಿಮಗೆ ಬೇಕು ಅಂತಂದರೆ ನೋಟಿಫಿಕೇಷನ್ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಡೋಂಟ್ ಅಲೋ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ. ನೀವು ಅಲೋ ಮೇಗಡೆ ಕ್ಲಿಕ್ ಮಾಡಿದರೆ ಆಧಾರ್ ಆ್ಯಪ್ನವರು ನಿಮಗೆ ನೋಟಿಫಿಕೇಷನ್ ಏನಾದರೂ ಕಳಿಸೋದಿದ್ರೆ ಕಳಿಸ್ತಾರೆ. ಡೋಂಟ್ ಅಲೋ ಮೇಗಡೆ ಕ್ಲಿಕ್ ಮಾಡಿದರೆ ಅವರು ನೋಟಿಫಿಕೇಷನ್ ಯಾವುದು ಕೂಡ ಕಳಿಸಲ್ಲ ಆಯಿತಾ. ನಾನು ಅಲೋ ಮೇಗಡೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಅಲೋ ಆಧಾರ್ ಟು ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ ಕಾಲ್ಸ್, ಇದು ಅಲೋ ಮೇಗಡೆ ಕ್ಲಿಕ್ ಮಾಡಿ. ಅಲೋ ಆಧಾರ್ ಟು ಸೆಂಡ್ ಆ್ಯಂಡ್ ವ್ಯೂ SMS ಮೆಸೇಜಸ್, ಇದು ಅಲೋ ಮೇಗಡೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಆಯಿತಾ. ಅ ವಾರ್ಮ್ ವೆಲ್ಕಮ್ ಟು ದ ನ್ಯೂ ಆಧಾರ್ ಆ್ಯಪ್ ಅಂತ. ಹಾಗೆ ಕೆಳಗಡೆ ಬನ್ನಿ ಡಿಸ್ಕವರ್ ಕೀ ಫೀಚರ್ಸ್, ಅದರ ಕೆಳಗಡೆ ಸ್ಕಿಪ್ ಇಂಟ್ರೊಡಕ್ಷನ್ ಆ್ಯಂಡ್ ರಿಜಿಸ್ಟರ್. ನೀವು ರಿಜಿಸ್ಟರನ್ನು ಸ್ಕಿಪ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಸ್ಕಿಪ್ ಇಂಟ್ರೊಡಕ್ಷನ್ ಆ್ಯಂಡ್ ರಿಜಿಸ್ಟರ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಬೋದು. ಅದನ್ನು ಫಿಲ್ ಮಾಡಬೇಕು ಅಂತಂದರೆ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಮತ್ತು ನೀವೇನಾದರೂ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ನೋಡಿ ಅಂತ ಇದೆ, ಹಾಗೆ ಎ ಅಂತ ಇದೆ. ಹಿಂದಿಲಿ ಮತ್ತು ಇಂಗ್ಲೀಷಲ್ಲಿ ಎ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಈಗ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವ ಲ್ಯಾಂಗ್ವೇಜ್ ಬೇಕು ಅದ್ರ ಮೇಗಡೆ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನೇನೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಓದಬೇಕು ಅಂತ ಇದ್ದರೆ ಓದ್ಕೊಳ್ಳಿ ಆಯಿತಾ. ನಂತರ ಮತ್ತೆ ಬಂದಿದೆ, ನಂತರ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಎಂಟರ್ ಆಧಾರ್ ನಂಬರ್ ಅಂತ ಬಂದಿದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಂಟರ್ ಆಧಾರ್ ನಂಬರ್ ಅಂತ ಇದೆ, ಹಾಗೆ ಇಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ. ನೀವು ಆಧಾರ್ ನಂಬರನ್ನು ಎಂಟರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಂಡು ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಕೆಳಗಡೆ ಕಂಟಿನ್ಯೂ ಇದೆ ನೋಡಿ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ ಅಂತ ಇದೆ. ಇಲ್ಲಿ ಕೆಳಗಡೆ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ ಅಂತ ಅದರಲ್ಲಿ ಬಾಕ್ಸ್ ಇದೆ ನೋಡಿ, ಆ ಬಾಕ್ಸ್ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಿದಾಗ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಹಾಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಓದ್ಕೊಳ್ಬೋದು ಟೈಮ್ ಇದ್ದರೆ. ಬಾಕ್ಸ್ ಮೇಗಡೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ ಪ್ರೊಸೀಡ್ ಅಂತ ಇದೆ ರೈಟ್ ಸೈಡಲ್ಲಿ, ಪ್ರೊಸೀಡ್ ಮೇಗಡೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸಿಮ್ ಅಂತ ಬರುತ್ತೆ. ನನ್ನದರಲ್ಲಿ ಒಂದೇ ಸಿಮ್ ಇದೆ, ಅದರಿಂದ ಆಲ್ರೆಡಿ ಸೆಲೆಕ್ಟ್ ಆಯಿತು ಆಯಿತಾ. ನಿಮ್ಮದೇನಾದರೂ ಎರಡು ಸಿಮ್ ಇದ್ದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ವ ಆ ಒಂದು ಸಿಮ್ಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಕೆಳಗಡೆ ನಂತರ ಸೆಂಡ್ SMS ಅಂತ ಇದೆ ನೋಡಿ, SMS ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಕಡೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ ಅಪ್ ಪ್ಲೀಸ್ ವೇಟ್ ಅಂತ ಇದೆ. ಸೆಂಡಿಂಗ್ ವೆರಿಫಿಕೇಷನ್ SMS ಹಾಗೆ ವೆರಿಫೈಯಿಂಗ್ ಮೊಬೈಲ್ ನಂಬರ್. ಈಗ OTP ಬರುತ್ತೆ, OTPಯನ್ನು ಎಂಟರ್ ಮಾಡಬೇಕು. SMS ಸೆಂಡ್ ಸಕ್ಸಸ್ಫುಲ್. ಈಗ ವೆರಿಫೈಯಿಂಗ್ ಮೊಬೈಲ್ ನಂಬರ್ ವೆರಿಫೈ ಆಗ್ತಾಯಿದೆ. ಈಗ ಗ್ರೀನ್ ಕಲರಲ್ಲಿ ಬಂದಿದೆ ನೋಡಿ, ಗ್ರೀನ್ ಕಲರಲ್ಲಿ ಬರಬೇಕು. SMS ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಹಾಗೆ ಇಲ್ಲಿ ವೆರಿಫೈಯಿಂಗ್ ಸಕ್ಸಸ್ಫುಲಿ ಅಂತಲೂ ಬರ್ಬೋದು. ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ಮೊಬೈಲ್ ನಂಬರ್ ವೆರಿಫಿಕೇಷನ್ ಫೇಲ್ಡ್ ಅಂತ ಬಂದಿದೆ. ರಿಟ್ರೈ ಮೇಗಡೆ ಕ್ಲಿಕ್ ಮಾಡ್ತೀನಿ. ಎರರ್ ಅಂತ ಕೂಡ ಬಂತು. ಈಗ ಓಕೆ ಮೇಗಡೆ ಕ್ಲಿಕ್ ಮಾಡಿ ಮತ್ತೆ ರಿಟ್ರೈ ಮೇಗಡೆ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ SMS ಮತ್ತು ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗ್ತಾಯಿದೆ. ಇಲ್ಲಿ ರೈಟ್ ಸೈಡಲ್ಲಿ ಸೆಕೆಂಡ್ಸ್ ಓಡ್ತಾ ಇರುತ್ತೆ ನೋಡಿ, ಅಷ್ಟರೊಳಗಡೆ ವೆರಿಫಿಕೇಷನ್ ಆಗಬೇಕು. 26, 25, 24, 23, 22, 21 ಸೆಕೆಂಡ್ಸ್. ಈಗ ಸೆಂಡಿಂಗ್ ವೆರಿಫಿಕೇಷನ್ SMS ಸಕ್ಸಸ್ಫುಲಿ ಆಯಿತು. ಮೊಬೈಲ್ ನಂಬರ್ ಮಾತ್ರ ಇನ್ನೂ ಆಗಿಲ್ಲ. ಫ್ರೆಂಡ್ಸ್, ಈಗ ಮೊಬೈಲ್ ವೆರಿಫೈಡ್ ಅಂತ ಬಂದಿದೆ, ಸಕ್ಸಸ್ಫುಲ್ ಆಗಿದೆ ಆಯಿತಾ. ಎರಡು ಕಡೆ ಗ್ರೀನ್ ಕಲರ್ ಬಂದಿದೆ, ಹಾಗೆ ರೈಟ್ ಮಾರ್ಕ್ ಕೂಡ ಬಂದಿದೆ. ಕೆಳಗಡೆ ನೋಡಿ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಗೆಟ್ ರೆಡಿ ಫಾರ್ ಫೇಸ್ ಅಥೆಂಟಿಕೇಷನ್ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಬ್ಲಿಂಕ್ ಅಂತ ಕೊಟ್ಟಿದ್ದಾರೆ. ಕ್ಯಾಮ್ರಾ ಓಪನ್ ಆದ ತಕ್ಷಣ ನೀವು ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡಬೇಕು, ಅಂತಂದರೆ ಒಂದು ಸಲ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ಆಯಿತಾ. ಕರೆಕ್ಟಾಗಿ ಹಿಡ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲಿ ಇನಿಟಿಯಂಟ್ ಫೇಸ್ ಅಥೆಂಟಿಕೇಷನ್ ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ.
ಫ್ರೆಂಡ್ಸ್ ನಿಮ್ಮ ಫೋಟೋದ ಸೈಡ್ ಪೂರ್ತಿ ಗ್ರೀನ್ ಕಲರ್ ಬರಬೇಕು ಆಯಿತಾ. ಈಗ ಸಕ್ಸಸ್ ಆಗಿದೆ ಅನಿಸುತ್ತೆ. ಹಾಂ, ಫೇಸ್ ಅಥೆಂಟಿಕೇಷನ್ ಅಂತ ಬಂದಿದೆ ನೋಡಿ. ಈಗ ನನ್ನ ಫೇಸ್ ಸಕ್ಸಸ್ ಆಗಿದೆ. ನೀವು ಒಳ್ಳೆ ಲೈಟ್ ಇರೋ ಕಡೆ ಹೋಗಿ ಫೇಸನ್ನು ವೆರಿಫಿಕೇಷನ್ ಮಾಡಬೇಕು ಆಯಿತಾ. ಫೇಸ್ ವೆರಿಫಿಕೇಷನ್ ಆದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಗೆಟಿಂಗ್ ಯುವರ್ ಆಧಾರ್ ರೆಡಿ, ಹಾಗೆ ಎಫೆಕ್ಟಿಂಗ್ ಡೀಟೇಲ್ಸ್ ಯುವರ್ ಆಧಾರ್ ಇಸ್ ರೆಡಿ ಅಂತ ಬಂದಿದೆ. ಹಾಗೆ ರೈಟ್ ಮಾರ್ಕ್ ಕೂಡ ಬಂದಿದೆ. ಈ ರೀತಿ ಬರಬೇಕು ಆಯಿತಾ ಕೆಳಗಡೆ ನೋಡಿ. ಆಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಂಟರ್ ಯುವರ್ ನ್ಯೂ 6 ಡಿಜಿಟ್ ಪಿನ್, ದಿಸ್ ಪಿನ್ ವಿಲ್ ಬಿ ಯೂಸ್ಡ್ ಟು ಪ್ರೊಟೆಕ್ಟ್ ಯುವರ್ ಆಧಾರ್. ಇಲ್ಲಿ 6 ಡಿಜಿಟ್ ಯಾವುದಾದ್ರೂ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಿ ಆಯಿತಾ. ನಿಮಗೆ ನೆನಪಿಟ್ಕೊಳ್ಳೋ ಥರ ಪಿನ್ನನ್ನು ಇಟ್ಕೊಳ್ಳಿ. ನಾನು ಈಗ 6 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡ್ಕೊಳ್ತೀನಿ. ಕನ್ಫರ್ಮ್ ಯುವರ್ ನ್ಯೂ 6 ಡಿಜಿಟ್ ಪಿನ್. ಒಂದು ಸಲ ನೀವು 6 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಿ ಆದಮೇಲೆ ಮತ್ತೆ ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದೇ ಪಿನ್ನನ್ನು ಮತ್ತೆ ಟೈಪ್ ಮಾಡಿ ಆಯಿತಾ. ಎರಡನೇ ಸಲ ಕನ್ಫರ್ಮ್ ಆದಮೇಲೆ ನಿಮಗೆ ಈ ರೀತಿ ಬರುತ್ತೆ, ಚೇಂಜ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನಾವು ಆಲ್ರೆಡಿ ಚೇಂಜ್ ಮಾಡ್ಕೊಂಡಾಗಿದೆಯಲ್ವ ಆಗಲೇ, ಅದರಿಂದ ಚೇಂಜ್ ಮಾಡೋದು. ನಿಮಗೇನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಮತ್ತೆ ಅಲ್ಲಿ ಎ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅಲ್ಲಿ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ, ಅಥವಾ ಅವರು ಗೈಡ್ ಮಾಡ್ತಾರೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಇರಬೇಕು. ಆದ್ದರಿಂದ ಇಲ್ಲಿ ಸ್ಕಿಪ್ ಗೈಡ್ ಅಂತ ಇದೆ, ಹಾಗೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ. ನೆಕ್ಸ್ಟ್ ಮೇಲ್ಗಡೆನೂ ಕ್ಲಿಕ್ ಮಾಡ್ಬೋದು, ಗೈಡನ್ನು ಸ್ಕಿಪ್ ಕೂಡ ಮಾಡ್ಬೋದು ಆಯಿತಾ. ನಾನು ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ, ನಿಮಗೆ ತೋರಿಸ್ಬೇಕಲ್ವ. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ, ನಾನು ಆ್ಯಡ್ ಮಾಡಲ್ಲ ಆಯಿತಾ, ನಂದಷ್ಟೇ ಇರಲಿ. ನಂತರ ಮತ್ತೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ನಂತರ ನಿಮಗೆ ವ್ಯೂ ಯುವರ್ ಆಧಾರ್ ಅಂತ ಬರುತ್ತೆ. ನೆಕ್ಸ್ಟ್ ಮೇಲ್ಗಡೆ ಮತ್ತೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡನ್ನು ಈ ಒಂದು ಆ್ಯಪಿಂದನೂ ಕೂಡ ಶೇರ್ ಮಾಡ್ಬೋದು ಆಯಿತಾ. ನಂತರ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ, ಸ್ಕ್ಯಾನ್ QR ಕೋಡ್, ಯೂಸ್ ದ ಸ್ಕ್ಯಾನ್ QR ಬಟನ್ ಟು ಸ್ಕ್ಯಾನ್ ಎನಿ ಆಧಾರ್ ರಿಲೇಟೆಡ್ QR ಕೋಡ್. ಆಧಾರ್ ರಿಲೇಟೆಡ್ QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದು ಯಾವುದಾದ್ರೂ. ಇಲ್ಲಿ ಕೆಳಗಡೆ ನೋಡಿ ಸ್ಕ್ಯಾನ್ QR ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಈಗಲೇ ಸ್ಕ್ಯಾನ್ ಮಾಡ್ಬೋದು ಆಯಿತಾ. ನಾನು ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಹಾಗೆ ಅಕ್ಸಸ್ ಮೋರ್ ಸರ್ವಿಸಸ್ ಅಂತ ಇದೆ, ಇಲ್ಲಿ ಓದ್ಕೊಳ್ಳಿ ಆಯಿತಾ. ನಂತರ ಇಲ್ಲಿ ಕೆಳಗಡೆ ಫಿನಿಶ್ ಅಂತ ಇದೆ ನೋಡಿ, ಫಿನಿಶ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಕ್ಸಸ್ ಮೋರ್ ಸರ್ವಿಸಸ್ ಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನ್ QR ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡ್ಬೋದು ಆಯಿತಾ. ಇಲ್ಲಿ ಫಿನಿಶ್ ಅಂತ ಇದೆ ನೋಡಿ, ಫಿನಿಶ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಭದ್ರನಾಯಕ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ನನ್ನ ಫೋಟೋ ಬಂದಿದೆ. ಇದು ಓಲ್ಡ್ ಫೋಟೋ ಆಯಿತಾ, ನಾನು ಆಧಾರ್ ಕಾರ್ಡ್ ಮಾಡುವಾಗ ತೆಗೆದಿರುವಂಥ ಫೋಟೋ ಅದು. ಈಗ ಮೊಬೈಲ್ ನಂಬರನ್ನು ಹಾಕಿ ಹಾಗೆ ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ರಿಜಿಸ್ಟರ್ ಮಾಡಿರೋದ್ರಿಂದ ಅಲ್ಲಿ ಅದೇ ಫೋಟೋ ಬಂದ್ಕೊಂಡಿದೆ. ಈ ಒಂದು ಆ್ಯಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಗಾಯ್ಸ್ ಈಗ ಆಧಾರ್ ಆ್ಯಪ್ ರಿಜಿಸ್ಟರ್ ಆಗಿದೆ ಆಯಿತಾ. ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಈಗ ನಿಮಗೆ ಗೊತ್ತದಲ್ವ ಯಾವ ರೀತಿಯಾಗಿ ಆಧಾರ್ ಆ್ಯಪನ್ನು ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳೋದು ಅಂತ. ಆಧಾರ್ ಆ್ಯಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ ಪೂರ್ತಿಯಾಗಿ. ಫ್ರೆಂಡ್ಸ್ ಈಗ ನೀವು ಆಧಾರ್ ಆ್ಯಪಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು, ನಿಮ್ಮ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರನ್ನು ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡ್ಕೊಳ್ಬೋದು ಆಯಿತಾ. ಯಾವ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೊಳ್ಳೋದು ಅದು ಕೂಡ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಆಧಾರ್ ಆ್ಯಪಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಫೋಟೋವನ್ನು ಚೇಂಜ್ ಮಾಡ್ಕೊಳ್ಬೋದು, ಹಾಗೆ ಹೆಸರು, ಊರು ಅವೆಲ್ಲ ಕೂಡ ಚೇಂಜ್ ಮಾಡ್ಕೊಳ್ಳೋದು ಬರುತ್ತೆ ಆಯಿತಾ, ಅಪ್ಡೇಟ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮೊಬೈಲ್ ನಂಬರನ್ನು ಚೇಂಜ್ ಮಾಡೋದು, ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳೋದು ಮಾತ್ರ ತಂದಿದ್ದಾರೆ ಆಯಿತಾ. ಗೈಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್ ಬಾಯ್.